A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. 80ನೇ ಧ್ವಜಾರೋಹಣ ನೆರವೇರಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳೂರು. ಕೊಪ್ಪಳ ಜಿಲ್ಲೆ ಕೊಕ್ಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಅರಿವೆ ಕೇಂದ್ರ ಸಾರ್ವಜನಿಕ ಗ್ರಂಥಾಲಯ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ರಾಷ್ಟ್ರ ಧ್ವಜಾರೋಹಣವನ್ನ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೊಳೂರು ಇವರು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರಂಥಪಾಲಕರಾದ ಭೀಮಪ್ಪ ಪೂಜಾರ್ ಇವರ ಅಧ್ಯಕ್ಷತೆಯು ವಹಿಸಿಕೊಂಡಿದ್ದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರಾದ ಸತೀಶ್ ಕುಮಾರ್ ಚನ್ನಗೌಡರ್ ಹಾಗೂ ಶ್ರೀನಿವಾಸ ತಟ್ಟಿ, ಮಲ್ಲಿಕಾರ್ಜುನ್ ಕೊತ್ತಂಬರಿ ಈ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕರ್ನಾಟಕ ಸಂಸ್ಕೃತಿ ವಿದ್ಯಾಪೀಠ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಗುದ್ನಪ್ಪ ಪುಣೇತ್, ಬಸವರಾಜ್ ಎತ್ತಿನಮನಿ, ಸಣ್ಣಪ್ಪ ಬಾವಿ ಉಡೇತ್, ಗ್ರಾಮ ಘಟಕದ ಅಧ್ಯಕ್ಷ ಬಸಪ್ಪ ಕಮ್ತರ್, ಗವಿ ಉಳ್ಳಾಗಡ್ಡಿ, ಶಿಕ್ಷಕ ಗುಳಪ್ಪ, ನಿವೃತ್ತ ಶಿಕ್ಷಕರಾದ ಈರಣ್ಣ ಯಾಳಗಿ, ಮಹೇಶ್ ಪೂಜಾರಿ, ಸಂತೋಷ್, ಊರಿನ ಗುರು ಹಿರಿಯರು, ಯುವಕರು, ಶಿಕ್ಷಕರು ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಅಂದಪ್ಪ ಕೋಳೂರು, ಕೊಪ್ಪಳ. भारत माता की जय, भारत माता की स्वातंत्र्य ದಿನಾಚರಣೆಗೆ ಮಹಾತ್ಮ ಗಾಂಧೀಜಿ ಅವರಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಸೂರ್ಯ ಸುಭಾಷ್ ಚಂದ್ರ ಬೋಸ್ ಅವರಿಗೆ, ಏನೇ ಬರಲಿ ಶಾಂತಿ ಭಾರತ್ ಮಾತಾ ಕಿ. ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಧ್ವಜವಂದನಾ ಕಾರ್ಯಕ್ರಮ. ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಅಂದಪ್ಪ ಕೊಳೂರು ಅವರು ಹಾಗೂ ಗ್ರಂಥಪಾಲಕರಾಗಿರುವಂತಹ ಭೀಮಣ್ಣವರು ನೆರವೇರಿಸಿಕೊಡ್ಬೇಕಂದವರಲ್ಲಿ ವಿನಂತಿಸಿಕೊಳ್ತೇನೆ.